ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ.ಜಿ. ರವಿಕುಮಾರ್. ನಾನು ಸಿದ್ಧ ವೈದ್ಯ ಮತ್ತು ನಾಟಿ ವೈದ್ಯ ಎರಡೂ ಮಾಡ್ತಾ ಬರ್ತಾ ಇದ್ದೇನೆ. ಇವತ್ತಿನ ವಿಷಯಕ್ಕೆ ಬಂದ್ರೆ, ಬಹಳಷ್ಟು ಜನಗಳಲ್ಲಿ ಗಂಡಸರಲ್ಲಾಗ್ಬೋದು ಹೆಂಗಸರಲ್ಲಾಗ್ಬೋದು ನರಗಳ ವೀಕ್ನೆಸ್ ಬಹಳಷ್ಟು ಕಾಡ್ತಾ ಇದೆ. ಇವರಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಮೇನ್ ಅಂತಂದ್ರೆ ವೀರ್ಯ ಕಣಗಳ ಉತ್ಪತ್ತಿ. ನಾನು ಇವತ್ತು ಒಂದು ಅದ್ಭುತವಾದ ಗಿಡ ಒಂದು ತೋರಿಸ್ತೇನೆ. ಇದರ ಹೆಸರು ಬಂದು ಅಶ್ವಗಂಧ ಅಂತಾರೆ. ಈ ಮೂಲಿಕೆ ಬಂದು ಕುದುರೆಯಷ್ಟೇ ತಾಕತ್ತು ಕೊಡ್ತಕ್ಕಂಥ ಗುಣ ಈ ಒಂದು ಮೂಲಿಕೆಯಲ್ಲಿ ಇರೋದ್ರಿಂದ ಅದಕ್ಕೆ ಅಶ್ವಗಂಧ ಅಂತ ಕರೆದಿದ್ದಾರೆ. ಈ ಒಂದು ಗಿಡನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ತೀನಿ. ಈ ಬೇರುಗಳನ್ನ ಸಂಪೂರ್ಣವಾಗಿ ನೀವು ತಗೊಂಡು ಪುಡಿ ಮಾಡ್ಕೊಳ್ಳಿ, ಒಣಗಿಸ್ಕೊಂಡು ಪುಡಿ ಮಾಡ್ಕೊಂಡು ಪ್ರತಿನಿತ್ಯ ಹಾಲಲ್ಲಿ, ಇದರ ಜೊತೆಗೆ ಬೇಕಾದ್ರೆ ನೀವು ಕಪಿಕಚ್ಚು ಇದೆ, ಗದಾವರಿ ಇದೆ, ತಾಲೀಮ್ ಮಕಾನ್ ಬೀಜ ಅಂತ ನೆಗ್ಗಿಲು ಸಿಗುತ್ತೆ, ಶೇಖರಣೆ ಮಾಡ್ಕೊಂಡು ಇದರ ಜೊತೆಗೆ ಇದು 2 ಭಾಗ ಆದ್ರೆ ಅವೆಲ್ಲ ಸೇರಿ 1 ಭಾಗ ತಗೊಂಡು ಇದನ್ನ ಬಳಸ್ತಾ ಬನ್ನಿ. ಕಂಪಲ್ಸರಿ ನಿಮಗೆ ಆ ವೀರ್ಯ ಕಣಗಳ ಉತ್ಪತ್ತಿ ಆಗಬಹುದು, ನರಗಳ ದೌರ್ಬಲ್ಯ ಆಗಬಹುದು, ನಿಮಗೆ ಇರ್ತಕ್ಕಂಥ ವೀಕ್ನೆಸ್, ಈ ಸಮಸ್ಯೆಗಳೆಲ್ಲ ಬಹಳಷ್ಟು ಗುಣ ಮಾಡ್ತಕ್ಕಂಥ ಗುಣ ಈ ಒಂದು ಅಶ್ವಗಂಧದಲ್ಲಿ